ಓ ಇದೇನಾ ಭತ್ತ? ಇದ್ರಲ್ಲೇನಾ ಬಿಡೋದು? ನೀನೇನಂತ ತಿಳ್ಕೊಂಡಿದ್ದೆ? ಭತ್ತ ಅಂದ್ರೆ ತೆಂಗಿನ ಮರದ ತರ ದೊಡ್ಡ ಮರದಲ್ಲಿ ಬಿಡುತ್ತೆ ಅಂತ ತಿಳ್ಕೊಂಡಿದ್ದೆ. ನಿನ್ನಂತವ್ರೆಲ್ಲ ಆರಂಭ ಮಾಡಕ್ ಬಂದ್ರೆ ಇನ್ಮೇಲೆ ಭತ್ತದ ಪೈರು ತೆಂಗಿನ ಮರನೇ ಆಗಿರ್ತದೆ. ಅಚ್ಚರಿ ಪೈರ್ ಕಟ್ ಮಾಡೋದ್ ಗೊತ್ತಾ ಇಲ್ಲ ತೋರ್ಸ್ಕೊಡ್ಬೇಕಾ? ಬೇಡ ಬೇಡ, ನಂಗೆಲ್ಲ ಗೊತ್ತಿದೆ. ನಮ್ಮೂರಲ್ಲಿ ಸ್ಟ್ರೈಕ್ ನಡೆದಾಗ ಎಲೆಕ್ಟ್ರಿಕ್ ವೈರ್ನ ಕಟಾರ್ ಅಂತ ಕಟ್ ಮಾಡಿದೀನಿ. ಈ ಪೈರ್ ಕಟ್ ಮಾಡಕ್ ಬರಲ್ವಾ? ಸರಿ ಸರಿ, ಈ ಸಾಲ್ ನಿಂದು, ಆ ಸಾಲ್ ನಂದು. ಶುರು ಮಾಡು, ಬೇಗ ಮುಗಿಸಿ ಊಟಕ್ಕೆ ಹೋಗೋಣ. ಊಟ ಮಾಡ್ಬಿಟ್ಟೆ ಶುರು ಮಾಡ್ಬೋದಲ್ಲ? ಏನು? ಸರಿ, ಆಮೇಲೆ ಮಾಡೋಣ ಊಟ. ಅಕ್ಕ ಅಲ್ಲೋಡು. ಏನಿದು ಆಟ ಆಡ್ತಿದ್ಯಾ? ಆಟನ ನೋಡಿ, ಎಷ್ಟು ಹುಷಾರಾಗಿ ಒಂದೊಂದೇ ಪೈರ್ನ ಕಟ್ ಮಾಡ್ತಿದ್ದೀನಿ. ಯಾಕೆ? ಪೈರಿಗೆ ನೋವಾಗತ್ತೆ ಅಂತನಾ? ಹಿಂಗ್ ಕುಯ್ದ್ರೆ ಮುಗ್ಸಕ್ 1 ವರ್ಷ ಆಗತ್ತೆ ನೋಡು. ಹಿಂಗ್ ಬೇಗ ಬೇಗ ಕುಯ್ದು ಒಂದ್ ಕಡೆ ಹಾಕ್ಬೇಕು. ಅಷ್ಟು ಜೋರ ಕಟ್ ಮಾಡಿದ್ರೆ ಭತ್ತ ಎಲ್ಲ ಕೆಳಗ್ ಬಿದ್ದು ಹಾಳಾಗ್ ಹೋಗಲ್ವಾ? ಹೋದ್ರೆ ನಮ್ಮಪ್ಪನ್ ತಾನೆ ಹೋಗೋದು, ನಿಮ್ಮಪ್ಪಂದ ಏನಾದ್ರು ಹೋಗುತ್ತಾ? ಹಾಗಂತ ಮೊದ್ಲೇ ಹೇಳಕ್ಕಿಲ್ವಾ? ನೋಡ್ತಿರು ನಿಮ್ಮ ಅಪ್ಪನ್ ಹೆಂಗ್ ಕತ್ತರಿಸ್ತೀನಿ ಅಂತ. ಅಯ್ಯಯ್ಯೋ, ನಿನ್ ಕೈಯಲ್ಲಿ ಹೆಂಗ್ ಹೆಣಗ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಹೊಳ ಉಳಕ್ ಬರಲ್ಲ, ಕಳೆ ಕೀಳಕ್ ಬರಲ್ಲ, ದನ ಅಂತೂ ತೊಳೆಯಕ್ಕೆ ಬರೋದಿಲ್ಲ. ಇಷ್ಟ್ ದೊಡ್ಡ ಗಂಚಾಗಿ ಹಸುವಿನ ಹಾಲು ಕರೆಯಕ್ ಬರಲ್ವಲ್ಲ ನಿಂಗೆ? ನೋಡು, ನನಗೆ ಹಾಗೆಲ್ಲ ಅವಮಾನ ಮಾಡ್ಬೇಡ. ನನಗ್ ಕೋಪ ಬಂದ್ರೆ ಹಾಲ್ ಕಾರದೇ ಬಿಡ್ತೀನಿ.